ಭಗಿನಿಯರ ಸಂತೈಸಿದಳು ದೇವರತಿ. ಸಮಾಧಾನ ಮಾಡಿಕೊಳ್ಳಿ. ನಮಗೆ ಮದುವೆ ಮಾಡಿಸಬೇಕೆನ್ನುವಂತಹ ಸಂತೋಷದಲ್ಲಿರುವಾಗಲೇ ತಂದೆ ಹೃದಯಾಘಾತದಿಂದ ಇಹಲೋಕ ಬಿಟ್ಟು ಪರಲೋಕವನ್ನು ಸೇರಿಕೊಂಡಿದ್ದಾರೆ. ತಂದೆಯ ಮೃತದೇಹದ ಮೇಲೆ ಬಿದ್ದು ಗೋಳೋ ಎನ್ನುವಾಗೆ ಕಣ್ಣೀರು ಸುರಿಸಿದ್ದೇವೆ. ನಮ್ಮ ಕಣ್ಣೀರ ಹನಿಗೆ ತಂದೆಯನ್ನು ಕರೆಸುವಂತ ಶಕ್ತಿ ಉಂಟೇನೆ ಇಲ್ಲ. ತಾಯಿಯನ್ನು ಕಳೆದುಕೊಂಡಂತ ಯಾವುದೇ ಮಕ್ಕಳಾದ್ರೂ ಮತ್ತೊಂದು ಹೆಣ್ಣಿನ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದಾಕ್ಷಣ ತಾಯ್ತನವನ್ನು ಕಾಣುವುದಕ್ಕೆ ಸಾಧ್ಯ ಉಂಟು. ಅದೇ ತಂದೆಯನ್ನು ಕಳೆದುಕೊಂಡಂತ ಯಾವುದೇ ಮಕ್ಕಳಿಗಾದ್ರೂ ಮತ್ತೊಬ್ಬ ಪುರುಷನನ್ನು ಅಪ್ಪ ಎನ್ನುವ ಹಾಗೆ ಕರೆಯುವಾಗುಂಟಾ ಇಲ್ಲ. ಅಂತ ಒಂದು ಅನರ್ಘ್ಯ ರತ್ನವನ್ನು ನಾವು ಕಳೆದುಕೊಂಡಿದ್ದೇವೆ ಅಂತಾದ್ರೆ ನಾವು ಹತಭಾಗ್ಯರೆಂಬ ನತದೃಷ್ಟರು. ಸತ್ಯವೇ ಅತ್ತು ಫಲವೇನಿನ್ನು ಸುಮ್ಮನೆ ಅಂದರೆ ನಾವೆಷ್ಟೇ ಅತ್ತ ದೇವದಂತಾದ್ರೆ ಸತ್ತವರು ಮತ್ತೆ ಹುಟ್ಟಿ ಬರುವುದಕ್ಕೆ ಸಾಧ್ಯ ಉಂಟಾ? ಅದಿಲ್ಲ. ಅತ್ತ ನಾವು ಒಂದಲ್ಲ ಒಂದು ಸಾಯದಿರುವುದಕ್ಕೆ ಸಾಧ್ಯ ಉಂಟಾ? ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದ ಮನುಷ್ಯ ಒಂದಲ್ಲ ಒಂದನ್ನು ಸಾಯಲೇಬೇಕು. ಇವತ್ತು ತಂದೆಯನ್ನು ಕಳೆದುಕೊಂಡಿದ್ದೇವೆ, ನಾಳೆ ನಾವು ಕಾಲನ ಮನೆಯನ್ನು ಸೇರಲೇಬೇಕು. ಮಕ್ಕಳಾಗಿ ನಮ್ಮ ಕರ್ತವ್ಯ ಅಂತದ್ದು ಅವರ ಮೃತದೇಹಕ್ಕೆ ಅವ್ರದ್ದು ದೈಹಿಕವಾದ ಕ್ರಮ ಎಲ್ಲವುದನ್ನು ಮಾಡಿ ಪೂರೈಸಬೇಕಾದ ಕರ್ತವ್ಯ ನಮ್ಮದು ತಾನೇ. ಬನ್ನಿ ಎಲ್ಲವರ ತಂದೆಯನ್ನು ಕಳೆದುಕೊಂಡು ಒಂದಲ್ಲ ಎರಡಲ್ಲ 3 ತಿಂಗಳೇ ಗತಿಸಿ ಹೋದ್ರು. ಆ ನೆನಪಿನಿಂದ ಈಚೆ ಬರುವುದಕ್ಕೆ ಬಹಳ ಕಷ್ಟವಾಗ್ತಾ ಉಂಟು. ಆದ್ರೆ ಅವರ ಮೃತದೇಹಕ್ಕೆ ಮಾಡಬೇಕಾದ ಕಾರ್ಯ ಯಾವುದುಂಟು ಅದೆಲ್ಲವುದನ್ನು ಕ್ರಮವತ್ತಾಗಿ ಮಾಡಿ ಪೂರೈಸಿ ನಾಗಲೋಕದ ಸಭಾಸ್ಥಾನದಲ್ಲಿ ಬಂದು ನಿಂತಿದ್ದೇವೆ. ಏನಮ್ಮ ಇದು? ಎಲ್ಲವರು ನಮ್ಮನ್ನೇ ನೋಡ್ತಾರೆ, ಅವರೊಳಗೆ ಮಾತಾಡ್ತಾರೆ. ಏನಂತೆ ಇವರ ಸಮಸ್ಯೆ? ಅಕ್ಕ ಮಾತವರದಾದ್ರೂ ವಿಷಯ ನಮ್ಮದೇ. ಏನಂತೆ? ಈ ರಾಜ್ಯವನ್ನು ಆಳುವಂತ ರಾಜನನ್ನು ಕಳೆದುಕೊಂಡಿದ್ದೇವೆ. ಇನ್ನು ಮುಂದೆ ನಮ್ಮನ್ನು ರಕ್ಷಿಸುವವರು ಯಾರು, ಪರಿಪಾಲನೆ ಮಾಡುವವರು ಯಾರು, ಈ ರಾಜ್ಯದ ಅಧಿಕಾರಿ ಯಾರ್ದು ಎನ್ನುವುದಾಗಿ ಅವರವರು ಚರ್ಚಿಸುತ್ತಿದ್ದಾರೆ. ಹಾಗಾದ್ರೆ ಒಟ್ಟಾರೆ ಅವರ ಗೊಂದಲ ಅಲ್ಲ, ನಾಡಿನ ಏಳಿಗೆ ಕುರಿತಾಗಿ ಯೋಚನೆ ಮಾಡ್ತಾರಂತ ಆದ್ರೆ ಅವರ ಸಮಸ್ಯೆಗೆ ಸಮರ್ಪಕವಾಗಿ ಉತ್ತರ ಕೊಡಬೇಕಾದ್ದು ನಮ್ಮ ಕರ್ತವ್ಯ ತಾನೇ. ನಿಮ್ಮ 4ವರಲ್ಲಿ ಯಾರಾದ್ರೂ ತೊಂದರೆ ಇಲ್ಲ, ಸಿಂಹಾಸನ ನೇರಿ ರಕ್ತ ಸಮಯಕ್ಕೆ ನಾನು ಸೂಚನೆ ಕೊಡ್ತೇನೆ. ಏನಕ್ಕೆ ಲೋಕದ ರೂಢಿಯನ್ನ ಮರತಿ ಅಂತ ಕೇಳು. ಯಾಕೆ? ತಂದೆಯ ಕಾಲಾನಂತರದಲ್ಲಿ ಪಟ್ಟವನ್ನೇರಬೇಕಾದದ್ದು ಆ ತಂದೆಗೆ ಹುಟ್ಟಿದಂತ ಮಗಳು ಇಲ್ಲ ಹಿರಿಯ ಮಗನು ಇಲ್ಲ ಮಗಳ ಕರ್ತವ್ಯವನ್ನು ಆ ನೆಲೆಯಲ್ಲಿ ಯೋಚನೆ ಮಾಡಿದ್ರೆ ನಮ್ಮ ಐವರಲ್ಲಿ ಹಿರಿಯವಳು ನೀನಿರುವಾಗ ನಮಗೆ ಯಾಕಕ್ಕ ಪಟ್ಟ ತಂಗಿ? ಇದೆಲ್ಲವನ್ನನ್ನು ಮರೆತು ನಾನು ಕೇಳಿದ್ದಲ್ಲ. ಅರಿತೇ ಕೇಳುವರ ಉದ್ದೇಶ ಏನು ಕೇಳಿದೆ? ಯಾವುದೇ ಒಬ್ಬ ವ್ಯಕ್ತಿ ಅಧಿಕಾರ ಚುಕ್ಕಾಣಿಯನ್ನು ಹಿಡಿಯುವುದು ಮುಖ್ಯ ಅಲ್ಲ, ಎಲ್ಲರೂ ಎಷ್ಟರ ಮಟ್ಟಿಗೆ ಅನುಮೋದಿಸುತ್ತಾರೆ ಎನ್ನುವುದು ತಿಳಿದು ವ್ಯವಹರಿಸಬೇಕು ಎನ್ನುವ ಕಾರಣಕ್ಕಾಗಿ ನಿಮ್ಮಲ್ಲಿ ಈ ರೀತಿ ಪ್ರಶ್ನೆ ಮಾಡಿದೆ. ಏನಂತೆ ಶುಭ ಮುಹೂರ್ತವಂತೆ ಎಲ್ಲರೂ ಕಾಲ ಸೂಚಿಸ್ತಾ ಇದ್ದಾರೆ. ಹಿರಿಯವರಿಂದ ಆಶೀರ್ವಾದ ಹಾಗೂ ಅನುಮತಿಯನ್ನು ಪಡೆಯುವುದರ ಜೊತೆಯಲ್ಲಿ ನಾಗ ಸಿಂಹಾಸನ ಅರಸಮ್ಮ ಏನಮ್ಮ ಇದು ಆಶ್ಚರ್ಯ? ಇಲ್ಲಿವರೆಗೆ ನನ್ನ ಕೈಯನ್ನು ಹಿಡಿದು ತೈ ಎಂದು ಕುಣಿಯುವ ನೀವು ನಾಗಸಿಂಹಾಸನ ಏರಿದಾಕ್ಷಣ ದೇವರತಿ ಅರಸಮ್ಮನಿಗೆ ಶುಭವಾಗಲಿ ಎನ್ನುವ ಉದ್ಘೋಷ ನಿಮ್ಮಿಂದ ಬರ್ತದಂತಾದ್ರೆ ನನ್ನ ಮೇಲಿಟ್ಟಿರುವ ಅಭಿಮಾನ ಗೌರವಕ್ಕಿಂತ ಈ ನಾಗಸಿಂಹಾಸನಕ್ಕೆ ಕೊಟ್ಟಿರುವ ಗೌರವ ಅಂತ ಆಯ್ತು. ಅಧಿಕಾರ ಚುಕ್ಕಾಣಿಯನ್ನು ಹಿಡಿದಾಕ್ಷಣ ಹೆಣ್ಣಿನ ಜೀವನದಲ್ಲಿ ಪೂರ್ಣತೆ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಪೂರ್ಣತೆ ಕಾಣಬೇಕು ಅಂತಾದ್ರೆ ಆಗಲೇಬೇಕಾದ ಒಂದು ಕಾರ್ಯ ಉಂಟಲ್ಲ. ಮದುವೆಯಾಗದೆ ಬಾಳು ಶೋಭಿಸದು. ಇದು ಸಮಾಜದ ನಿಯಮ, ಇದು ಸಮಾಜದ ನಿಯಮ ನಿಯಮ ನಿಯಮ. ಒದಗಿನ್ಯೂ ಕೈಲಾಸ ಸೇರುವ ನಾವೊದಗಿನ್ಯೂ ಕೈಲಾಸ ಸೇರುವ ಕೈಲಾಸ ಸೇರುತ್ತ ಮುದದಿ ಶಿವನನ್ನು ಭಜಿಸುವ ಮುದದಿ ಶಿವನನ್ನು ಭಜಿಸುವ ಶಂಭುವ ಧ್ಯಾನಿಸುವ ಮಹೇಶ
ಪರಮೇಶನ ನೆನೆಯುವ ಒದಗಿನ ಕೈಲಾಸ ಸೇರುತ್ತ ಮುದದಿ ಶಿವನನ್ನು ಧ್ಯಾನಿಸುವ